ಆತ್ಮೀಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಅನ್ನೋದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತಾ ಇದೆ ಅಂದರೆ ಈ ಮಾನವ ಕುಲದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿನಿತ್ಯ ಕೂಡ ನೋಡ್ತಾ ಇದ್ದೀವಿ. ಮೊಬೈಲ್ಗಳಿಂದ ಎಷ್ಟೋ ಪ್ರಾಣಗಳು ಕಳ್ಕೊಂಡಿದ್ದು, ರೀಲ್ಸ್ ಮಾಡೋದಕ್ಕೆ ಹೋಗಿ ಪ್ರಾಣಗಳನ್ನು ಬಿಟ್ಟಿರೋದು. ಅದೇ ರೀತಿ ಇಂದು ಮಹಾರಾಷ್ಟ್ರದ ಒಂದು ರಾಜ್ಯದಲ್ಲಿ ನಡೆದಿರುವಂಥ ಒಂದು ಘಟನೆ ಏನಪ್ಪಾ ಅಂದರೆ, ಅವರ ಮಗ ಮೊಬೈಲ್ ಕೊಡಿಸದೇ ಇದ್ರೆ ನಾನು ಬೆಟ್ಟದ ತುದಿಯಿಂದ ಬಿದ್ದು ಸಾಯ್ತೀನಿ ಅಂತ ಹೇಳ್ತಾರೆ. ಆ ಬೆಟ್ಟದ ತುದಿ ಹತ್ರ ಹೋಗಿ ನೀವು ಮೊಬೈಲ್ ಕೊಡಿಸದೇ ಇದ್ರೆ ನಾನು ಹಾರಿ ಸಾಯ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಆ ತಂದೆ ಮತ್ತು ತಾಯಿ ಏನು ಮಾಡ್ತಾರೆ ಅಂದರೆ ಕೊಡಿಸೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಅವನು ಅವ್ರ ಮಾತಿಗೆ ಒಪ್ಪದೆ ಅಲ್ಲಿ ನಾನು ಈ ಬೆಟ್ಟದಿಂದ ಹಾರ್ತೀನಿ ಅಂತ ಹೋಗಿ ನಿಂತಾಗ ಇನ್ನು ಅನಿವಾರ್ಯ ಏನು ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಕಾರಣದಿಂದ ಅವ್ರ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ ನಿನಗೆ ಮೊಬೈಲ್ ಕೊಡಿಸ್ತೀವಿ ಬಾ ಅಂತಂದಾಗ ಅವಾಗ ಆಯ್ತು ಅಂದಕ್ಕೆ ಬರ್ತೀನಿ ಅನ್ನೋಷ್ಟರಲ್ಲಿ ಅವ್ರ ತಂದೆ ಅವನನ್ನು ಕರೆದುಕೊಂಡು ಬರುವುದಕ್ಕೆ ಹೋಗ್ತಾರೆ. ಆ ತುದಿಯಿಂದ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಕಾಲು ಜಾರಿ ತಂದೆ ಮಗ ಕಲಿತೆ ಏನಂದ್ರೆ ಆ ಬೆಟ್ಟದ ಮೇಲಿಂದ ಬೀಳ್ತಾರೆ. ಇಂತಹ ಘಟನೆ. ಮತ್ತು ಇದನ್ನು ನೋಡಿದಂಥ ಅಲ್ಲೇ ಇರುವಂಥ ತಾಯಿ ಕೂಡ ನನ್ನ ಮಗ ಮತ್ತು ನನ್ನ ಗಂಡ ಇಬ್ಬರು ಸಾವನ್ನಪ್ಪಿದ್ರು ಅನ್ನೋ ಒಂದು ಡಿಪ್ರೆಷನ್ಗೆ ಹೋಗಿ ತಾನು ಕೂಡ ಆ ಬೆಟ್ಟದ ಮೇಲಿಂದ ಏನು ಮಾಡ್ತಾಳೆ ಅಂದರೆ ಬೀಳ್ತಾಳೆ. ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ಇಂದು ನಾವು ಮಹಾರಾಷ್ಟ್ರ ರಾಜ್ಯದಲ್ಲಿ ನೋಡ್ತೀವಿ. ಅದಕ್ಕಾಗಿ ದಯವಿಟ್ಟು ತಾವುಗಳು ಕೂಡ ನಿಮ್ಮ ಮಕ್ಕಳಲ್ಲಿ ಮೊಬೈಲ್ ಅತಿಯಾಗಿ ಕೊಡೋದಾಗಿರ್ಬೋದು, ಅವರಿಗೆ ಇನ್ನು ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ಟೆ ಊಟ ಮಾಡಿಸೋದಾಗಿರ್ಬೋದು, ಇಂಥ ಒಂದು ಕೆಲಸಗಳಿಂದ ಇಂಥ ಒಂದು ಏನು ವ್ಯವಸ್ಥೆಯಿಂದ ನಾವು ಆದಷ್ಟು ಮಕ್ಕಳಿಂದ ಮೊಬೈಲ್ ದೂರ ಮಾಡಿದ್ದೇ ಆದಲ್ಲಿ ಈ ಒಂದು ಘಟನೆಗಳು ಮುಂಬರುವ ಘಟನೆಗಳು ಹೋಗ್ತವೆ ಅನ್ನೋದಕ್ಕೆ ನಾವು ಒಂದು ಉದಾಹರಣೆ. ಈ ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಈ ವರದಿಯನ್ನು ಮುಗಿಸ್ತಾರೆ.